ಯಾತಕ್ಕೆ ನೀವು ಮೀಸಲಾತಿಯನ್ನ ಪಡ್ಕೊಂಡು ನಿಮ್ಮ ಮಕ್ಕಳ ಏಳಿಗೆನ ನಿಮ್ಮ ಕುಟುಂಬದ ಏಳಿಗೆನ ಮಾಡ್ತಾ ಇದ್ದೀರಿ? ನಿಮ್ಮ ಜನ ಏನಾಗಿದೆ, ನಿಮ್ಮ ಪರಿಸ್ಥಿತಿ ಏನಾಗಿದೆ? ಒಂದ್ ಕಡೆ ಲೆಫ್ಟ್ ರೈಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಈ ಲೆಫ್ಟ್ ರೈಟ್ ಕ್ರಿಯೇಟ್ ಬಿಟ್ಬಿಡ್ರಿ. 101 ಜಾತಿ ಇದೆ ಇವತ್ತು ಎಸ್ಸಿಗಳಿಗೆ. 101 ಜಾತಿಗೂ ನೀವು ಲೀಡರ್ ಆಗ್ಬೇಕು. 101 ಜಾತಿಗಳ ಪರವಾಗಿ ನೀವು ಧ್ವನಿ ಎತ್ತಬೇಕು. 16 ಜಾತಿ ಇದ್ದಾಗ ಅದು ಮೂಲ ಅಸ್ಪೃಶ್ಯ ಜಾತಿಗಳು, ಆಮೇಲೆ ಬಂದಂತ ಜಾತಿಗಳು ನೀವು ಧ್ವನಿ ಎತ್ತಬೇಕು. ನೀವು ಒಂದು ಜಾತಿಗೆ ಲೆಫ್ಟ್ಗೆ ಒಬ್ಬ ನಾಯಕ ಆಗ್ಬಿಡೋಣ, ನಮ್ಮಲ್ಲಿ ರೈಟ್ಗೆ ಒಬ್ಬ ನಾಯಕ ಆಗಿದ್ದಾರೆ. ರೈಟ್ ಅಂದಾಗ ಮಾತ್ರ ಎಲ್ಲೋ ಒಂದ್ ಕಡೆ ಅವಕಾಶ ತಗೊಳಕ್ ನಾಯಕರಾಗ್ತೀರಿ. ಈ ಅವಕಾಶಕ್ಕೆ ಮಾತ್ರ ಲೆಫ್ಟ್ ರೈಟ್ ಮಾಡ್ತೀವಿ. ಬಿಜೆಪಿ ಹೆಂಗ್ ಆಯ್ಕೆ ಮಾಡ್ಕೊಂಡು ಯಡಿಯೂರಪ್ಪನವರ ಶಿಷ್ಯ ಹೆಂಗಾಗ್ತದೆ? ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉಪಚುನಾವಣೆ ನಿಲ್ತಾರೆ. ಸ್ವತಂತ್ರ ಬಂದ ಮೇಲೆ ಒಂದು ಮೀಸಲು ಕ್ಷೇತ್ರದಿಂದ ಉಪಚುನಾವಣೆ ನಿಲ್ತಾರೆ. ಉಪಚುನಾವಣೆ ನಿಂತಾಗ ನೆಹರೂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವನಿ, ಅವರ ಅಗ್ರೆಸಿವ್ನೆಸ್ ಅವರಿಗೆ ಇಷ್ಟ ಇರಲಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಪ್ರವೇಶ ಆಗಬಾರ್ದು, ಪಾರ್ಲಿಮೆಂಟ್ ಬರಬಾರ್ದು ಅಂದ್ರೆ ಅವರನ್ನ ಸೋಲಿಸಬೇಕು. ಅದಕ್ಕೆ ಪ್ರಧಾನಮಂತ್ರಿಗಳೇ ಉಸ್ತುವಾರಿನಲ್ಲಿ ಆ ಕ್ಷೇತ್ರದಲ್ಲಿ ಹೋರಾಡಿ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅನಕ್ಷರಸ್ಥನ ನಿಲ್ಲಿಸಿ ಅಂಬೇಡ್ಕರ್ ಹೋಗಿ ಅಂಬೇಡ್ಕರ್ನ ಸೋಲಿಸ್ತಾರೆ. ಅಂಬೇಡ್ಕರ್ನ ಸೋಲಿಸಿದಂತ ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಆಗಿನ ರಾಷ್ಟ್ರೀಯ ಜನಸಂಘದ ಅಧ್ಯಕ್ಷ ಆಗಿದ್ದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಅನ್ನ ನೋಡ್ತಾರೆ. ಅಂಬೇಡ್ಕರ್ ಮತ್ತೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯಲ್ಲಿ ಬಹಳ ಸಾಮರಸ್ಯ ಇತ್ತು. ವೀರ ಸಾವರ್ಕರ್ ಅವರು ಅಂಬೇಡ್ಕರ್ ಚುನಾವಣೆ ಏಜೆಂಟ್ ಆಗಿದ್ರು. ಅಂಬೇಡ್ಕರ್ ಅವರು ಮತ್ತೆ ಬಹಳ ವಿಶ್ವಾಸ ಇದ್ದಂತವ್ರು. ಚುನಾವಣೆ ನೋಡ್ತಾ ಇದ್ರು ವೀರ ಸಾವರ್ಕರ್ ಅವರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಒಂದ್ ಕಡೆ ಯೋಚನೆ ಮಾಡ್ತಾರೆ, ಅಂಬೇಡ್ಕರ್ ಸೋಲು ದೇಶದ ಸೋಲು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಕೋಟ್ಯಾಂತರ ಜನರಿಗೆ ಧ್ವನಿ ಕೊಟ್ಟಂತವ್ರು ಸೋತಿದ್ದಾರೆ ಅಂತ ದುಃಖ ಪಡ್ತಾರೆ. ಅವನ್ನ ಕರ್ಕೊಂಡೋಗಿ ವೆಸ್ಟ್ ಬೆಂಗಾಲಿಂದ ಅವ್ರು ರಾಷ್ಟ್ರ ಮೆಂಬರ್ ಮಾಡಿದಾಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಉರಿಯೋ ಮನೆ, ಆ ಮನೆಯಲ್ಲಿ ಇರಬೇಡಿ ನೀವು, ನಿಮ್ದೇ ಆದಂತ ರಾಜಕೀಯ ಪಕ್ಷಗಳು ಆಯ್ಕೆ ಮಾಡ್ಕೊಳ್ಳಿ. ರಾಜಕೀಯ ಅಂತಕ್ಕಂಥದ್ದು ಅದು ವೆಪನ್, ಅದೊಂದು ಅಸ್ತ್ರ. ಆ ಅಸ್ತ್ರನ ನೀವು ತಗೊಂಡು ಎಲ್ಲೋ ಶೋಷಣೆ ಒಳಪಟ್ಟಂತವ್ರ ಪರವಾಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅಂತ ನಮ್ಮನ್ನ ಉರುದುಂಬಿಸಿದ್ರು. ಇವತ್ತು ಯಾರು ಅಂಬೇಡ್ಕರ್ ನಿಜವಾದ ಅನುಯಾಯಿಗಳೋ ಆ ಅನುಯಾಯಿಗಳು ಯಾರು ಕಾಂಗ್ರೆಸ್ ಅಲ್ಲಿ ಇರಬಾರ್ದು. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಏಜೆಂಟ್ಗಳು ಅಷ್ಟೇ ಅವರು. ಅಂಬೇಡ್ಕರ್ ಆ ನಿಜವಾದ ಭಕ್ತರಾಗಿದ್ರೆ, ಅಂಬೇಡ್ಕರ್ ಅನುಯಾಯಿಗಳಾಗಿದ್ರೆ, ಅಂಬೇಡ್ಕರ್ ವಿಚಾರದ ಬಗ್ಗೆ ಗೌರವ ಕೊಡೋದಾದ್ರೆ ಕಾಂಗ್ರೆಸ್ ಉರಿಯೋ ಮನೆ ಅಂತ ಅಂಬೇಡ್ಕರ್ ಹೇಳಿದ್ರೆ ಅಲ್ಲಿ ಬಿಟ್ಟು ಬರ್ಬೇಕು. ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷ ದೇಶದ್ರೋಹ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ದೇಶವನ್ನು ಅಖಂಡವಾಗಿ ಕಟ್ಟಬೇಕು, ದೇಶ ಸಮೃದ್ಧಿಯಾಗಿರ್ಬೇಕು, ದೇಶ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥ ಒಂದು ಧ್ಯೇಯ ಇಟ್ಕೊಂಡಿದೆ. ಹಾಗಾಗಿ ದೇಶ ಕಟ್ಟತಕ್ಕಂಥ ಒಂದು ಪಕ್ಷ ಈ ದೇಶದಲ್ಲಿ ನಿಜವಾದ ಶೋಷಿತರ ಪರವಾಗಿ ಆ ದಿನಗಳಲ್ಲಿ ಅಂಬೇಡ್ಕರ್ ಅನ್ನ ಗುರುತಿಸಿದ್ದು, ಆ ದಿನಗಳಲ್ಲಿ ಅಂಬೇಡ್ಕರ್ ಗೌರವ ಕೊಟ್ಟಿದ್ದು ಆ ಪಕ್ಷ ಯಾವುದಿದ್ರೆ ಅದು ಭಾರತೀಯ ಜನತಾ ಪಕ್ಷ, ಆಗಿನ ಜನಸಂಘ. ಹಾಗಾಗಿ ಆ ಜನಸಂಘ ಅನ್ನೋ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಪರಿವರ್ತನೆ ಆಗಿದೆ. ಇವತ್ತು ಅಸಂಖ್ಯಾತ ರಾಷ್ಟ್ರದಲ್ಲಿ ಇವತ್ತು ಅನುಯಾಯಿ ಉಟ್ಕೊಂಡಿದ್ದಾರೆ. ಇವತ್ತು ಮೋದಿಯವರು ಬಂದ ಮೇಲಂತೂ ಬಹಳಷ್ಟು ಇನ್ನಷ್ಟು ಯುವಕರು ಇವತ್ತು ಉಚ್ಚೆದ್ದು ಬಿಜೆಪಿ ಬರ್ತಾರೆ. ಈಗ ಹಂಗಾಗಿ ನಾನು ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡ್ತೇನೆ. ಈ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡ್ಕೊಳ್ಳೋದು ಒಂದೇ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಕೊಟ್ಟಿದ್ದು. ಆದ್ರೆ ಒಂದು ಆರೋಪ ಇರುವಂಥದ್ದು ಅಂದ್ರೆ, ಸಾಧಾರಣವಾಗಿ ದಲಿತ ಸಮುದಾಯದ ನಾಯಕರು ಯಾರಾದರೂ ಹೋದಾಗ ಬಹುಶಃ ನಿಮಗೂ ಅದು ತುಂಬಾ ಸಲ ಕೇಳಿರ್ಬೋದು. ಅಂದ್ರೆ ಒಂದು RSS ಪ್ರೇರಿತ, ಆಮೇಲೆ ಅದೊಂದು ಮನುವಾದಿ ಪಕ್ಷ, ಆಮೇಲೆ ಮೇಲ್ವರ್ಗದವರ ಪಕ್ಷ, ಒಂದು ರೀತಿಯಲ್ಲಿ ಯೂಸ್ ಅಂಡ್ ಥ್ರೋ ಮಾಡ್ತಾರೆ, ಈ ರೀತಿಯ ಆರೋಪಗಳಿರುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನವರಿಂದ